ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಡಿಫ್ರೆಂಟ್ ಆದ ವಿಡಿಯೋ ಹಾಕ್ತಾ ಇದ್ದೇನೆ. ಯಾವಾಗಲೂ ಅದು ಇದು ಏನಾದ್ರು ಒಂದು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಹಾಕ್ತಿದ್ದೆ ಅಲ್ವಾ. ಇವತ್ತು ವಿಡಿಯೋ ಅಂತ ಇಲ್ಲ, ಫೋಟೋಸ್ ಹಾಕ್ತಾ ಇದ್ದೇನೆ. ನೋಡಿ, ನಮ್ಮ ಕೇರಿದು ರೋಡಿದು ಹಗಲಲ್ಲಿ ಹೀಗೆ ಕಾಣಿಸುತ್ತೆ, ಓಕೆನಾ. ಹಾಗೆ ಗಿಡಗಳು, ಮರಗಳು, ರೋಡು ಎಲ್ಲನೂ ಇದ್ದೇ ಇರುತ್ತಲ್ವ. ಹಗಲಲ್ಲಿ ಹೇಗೆ ಕಾಣಿಸುತ್ತೆ, ಹಾಗೆ ರಾತ್ರಿ ಲೈಟೆಲ್ಲ ಹಾಕಿದ ಮೇಲೆ, ರೋಡ್ ಲೈಟೆಲ್ಲ ಹಾಕಿದ ಮೇಲೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಅದರ ವೀಡಿಯೋವನ್ನು ಲಾಸ್ಟ್ ಟೈಮ್ ಹಾಕಿದ್ದೆ ನಾನು. ಮನೆಗಳಲ್ಲೆಲ್ಲ ಲೈಟ್ ಹಾಕಿದ ಮೇಲೆ, ರೋಡ್ ಲೈಟ್ ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ನಮ್ಮ ಕೇರಿ ರೋಡು ಎಲ್ಲನೂ ಅಂತ ಲಾಸ್ಟ್ ಟೈಮ್ ಹಾಕಿದ್ದೆ. ನೋಡಿರ್ಬೋದು. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಲಿಂಕನ್ನು ನೋಡ್ಕೊಂಡು ಬಂದ್ಬಿಡಿ. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ, ಡಿಫ್ರೆಂಟಾಗಿದೆ. ಹಾಗೆ ಇವತ್ತು ಕೂಡ ನಾನು ಲೈಟ್ ಬೆಳಕಿನಲ್ಲಿ ಗಿಡಗಳು, ಮರಗಳು, ಮನೆ, ಗೋಡೆ, ಕೆಲವರ ಮನೆ, ನೋಡಿ ಈ ಮನೆ ಇದೆ ಅಲ್ವಾ, ಆ ಮನೆ ಎದುರಿಗೆ ಲೈಟ್ ಕಂಬ ಇದೆ. ಲೈಟ್ಗಳು ಹೇಗೆ ಕಾಣಿಸುತ್ತೆ, ಲೈಟ್ ಹಾಕಿರ್ತಾರಲ್ವ ಕತ್ತಲೆ ಆದಮೇಲೆ. ಆಮೇಲೆ ಈ ಬಣ್ಣದ ಗಿಡಗಳು ಮತ್ತು ಆ ಮನೆಯಲ್ಲಿ ಮೂಲೆಯಲ್ಲಿ ಲೈಟ್ ಕಾಣಿಸುತ್ತೆ ನೋಡಿ ಅಲ್ವಾ. ಈಗ ಕತ್ಲಾಯಿತು, ರೋಡ್ ಲೈಟ್ ಹಾಕಿದ್ದಾರೆ ನೋಡಿ, ಡಿಫ್ರೆಂಟಾಗಿ ಕಾಣಿಸುತ್ತಲ್ವ. ನೋಡಿ ರೋಡ್ ಲೈಟ್ ಆಗ ತೋರಿಸಿದ್ದೇನಲ್ವ, ಸೇಮ್ ರೋಡ್ ಲೈಟ್, ಅದು ಸೇಮ್ ಕಂಬ, ಲೈಟು, ರೋಡು. ಆ ಮನೆ ನೋಡಿದ್ರಾ, ಆ ಮನೆಯ ಮೂಲೆಯಲ್ಲಿ ಹೇಗೆ ಲೈಟ್ ಕಾಣಿಸ್ತಿದೆ. ಗಿಡಗಳು, ಮರಗಳು, ಬಣ್ಣದ ಗಿಡಗಳು ಹೇಗೆ ಕಾಣಿಸುತ್ತೆ. ರೋಡ್ ನೋಡಿ ತುದೀಗೆ ಹೇಗೆ ಕಾಣಿಸ್ತಿದೆ. ನನ್ನ ನೆರಳು ಪ್ರತಿಯೊಂದು ಡಿಫ್ರೆಂಟಾಗಿರುತ್ತೆ ಆಯಿತಾ. ಇನ್ನು ಕೆಲವ್ರು ಹೇಳ್ಬೋದು, ಇದು ಎಂಥ ವೀಡಿಯೋ ಹಾಕೋದು ಇವಳು, ಹುಚ್ಚು ಇವಳಿಗೆ ಅಂತ. ಅದು ನಮ್ಮ ಥಿಂಕಿಂಗ್ ಲೆವೆಲ್ ಆಯಿತಾ. ಹುಚ್ಚು ಅಂತ ಅಂದ್ಕೊಂಡು ನೋಡಿದ್ರೆ ಎಲ್ಲನೂ ಹುಚ್ಚಾಗೇ ತೋರುತ್ತೆ ಅಲ್ವಾ. ಆದರೆ ಇದರಲ್ಲಿ ಏನು ಕಲಿಬೋದು, ಜನರಿಂದ ಏನನ್ನು ಕಲ್ತ್ಕೋಬೋದು, ಒಳ್ಳೆಯ ವಿಷಯಗಳನ್ನು, ಅಥವಾ ಪ್ರಕೃತಿಯಲ್ಲಿ ಏನು ನಾವು ಹೊಸತನ ಕಾಣ್ಬೋದು, ಹಾಗೆಲ್ಲ ಥಿಂಕ್ ಮಾಡ್ತಾ ಹೋದರೆ ಜಗತ್ತು ಬೇರೆ ರೀತಿಯೇ ಕಾಣಿಸುತ್ತೆ ಅಲ್ವಾ. ಮತ್ತು ನಿಮಗೇನೆ ಅನಿಸುತ್ತೆ ನೋಡಿದ ಮೇಲೆ, ನಾನು ಈ ರೀತಿ ನೋಡೇ ಇಲ್ಲಲ್ಲ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಅಲ್ಲಿ ಕತ್ತಲಾದಮೇಲೆ ರೋಡ್ ಲೈಟ್ ಕಾಣಿಸುತ್ತಲ್ವ, ಇದಿಷ್ಟು ಭಾಗ ರೋಡ್ ಲೈಟ್ ಇಲ್ಲ, ಆಮೇಲೆ ರೋಡ್ ಲೈಟಲ್ಲಿ ಗಿಡಗಳು, ರೋಡು ಎಲ್ಲನೂ ಡಿಫ್ರೆಂಟಾಗಿ ಕಾಣಿಸುತ್ತಲ್ವ, ಅದುವೇ ಇರೋದು. ಹಾಗೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಹಾಕಿ ತೋರಿಸಿಬಿಟ್ಟಿದ್ದೇನೆ, ಆದರೆ ಈ ಸಲ ಫೋಟೋಸ್ ತೋರಿಸ್ತೇನೆ. ಫೋಟೋಸ್ ಬೇರೆ ಬೇರೆ ರೀತಿಯಲ್ಲಿ ಲೈಟ್ ಕಂಬಗಳು. ಹಾಗೆಯೇ ನನ್ನ ನೆರಳನ್ನು ನೋಡುವಾಗ ನನಗೆ ಇನ್ನೊಂದು ನೆನಪಾಯಿತು. ತುಂಬ ಸಮಯದ ಹಿಂದೆ ನನ್ನ ಚಾನಲಲ್ಲಿ ಹೀಗೆ ಮನೆ ಒಳಗೆ ಕಿಟಕಿ ಹೊರಗಿಂದ ಸೂರ್ಯನ ಬೆಳಕು ಒಳಗೆ ಬರುತ್ತಲ್ವ, ಆಗ ಕಿಟಕಿ ಸರಳೆಲ್ಲ ಒಂಥರ ನೆರಳು ಬರುತ್ತಲ್ಲ ಒಳಗೆ. ಆ ನೆರಳಿನಲ್ಲಿ ನನ್ನ ಮಗಳು ಹೋಮ್ವರ್ಕ್ ಮಾಡೋದು, ನನ್ನಮ್ಮ ಪೇಪರ್ ಓದೋದು, ಅದೆಲ್ಲವನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೆ. ಹಾಗೆ ತುಂಬ ಜನ ಹೇಳಿದರು, ತುಂಬ ಕ್ರಿಯೇಟಿವ್ ವಿಡಿಯೋ, ನಿಜವಾಗೂ ಖುಷಿಯಾಗುತ್ತೆ, ಡಿಫ್ರೆಂಟ್ ಆಗಿದೆ ಅಂತ. ಹಾಗೆ ನೋಡಿ ಹೀಗೆ ಹೋಗ್ತಾ ಹೀಗೆ ಐಡಿಯಾಸ್ ಬಂತು ವಾಕಿಂಗ್ ಹೋಗುವಾಗ, ಯಾಕೆ ನಾನು ಒಳ್ಳೊಳ್ಳೆ ಫೋಟೋಸ್ ತೆಗೆದು ಹಾಕಬಾರ್ದು ಅಲ್ವಾ. ಸೊ ನೋಡ್ಕೊಂಡು ಬನ್ನಿ. ಹಾಗೆಯೇ ನಿಮಗೆ ಎಲ್ಲ ಫೋಟೋಸ್ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ, ನನಗೆ ಕಮೆಂಟ್ ಮಾಡಿ ಹೇಳಬೇಕಾಯ್ತಾ. ಇಷ್ಟು ಡಿಫ್ರೆಂಟ್ ವೀಡಿಯೋಸ್ ಹಾಕ್ತಾ ಇರ್ತೇನೆ, ನೀವು ಸಪೋರ್ಟ್ ಮಾಡಲೇಬೇಕಲ್ವ ನನ್ನ ವ್ಯೂವರ್ಸು. ನೋಡ್ಕೊಂಡು ಬನ್ನಿ ಈಗ.
ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಣ್ಣದ ಗಿಡಗಳು, ಲೈಟ್ ಕಂಬ, ಲೈಟ್ಗಳು ಎಲ್ಲನೂ ಕೂಡ. ಇಷ್ಟ ಆಗಿರಬೇಕು ನಿಮಗೆ. ಸೊ ಎಲ್ರಿಗೂ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹೀಗೇ ಬೇರೆ ಬೇರೆ ರೀತಿಯ ಕಂಟೆಂಟ್ ಹಾಕ್ತಾ ಇರ್ತೇನೆ. ಹಾಗೆ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.